ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಪ್ರೀತು, ಟಿಫಿನ್ ತಿಂದು ಬೇಗ ರೆಡಿಯಾಗು. ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕ ಏನ್ ಸ್ಪೆಷಲ್ ಮಾಮ್? ಸ್ಪೆಷಲ್ ವಿಷಯ ಇರೋದಕ್ಕೆ ಹೋಗ್ತಾ ಇರೋದು. ನಿನ್ನ ನಿಶ್ಚಿತಾರ್ಥದ ಬಗ್ಗೆ ಸ್ವಾಮಿಗಳ ಹತ್ರ ಮಾತಾಡಿ ಸಲಹೆ ಪಡಿಬೇಕಾಗಿತ್ತು. ನೀನು ಮೊದಲೇ ಹೋಗಿರು. ನಾನು ದಿಶಾನ್ನ ಅವ್ರ ಮನೆಯವ್ರನ್ನ ಕರ್ಕೊಂಡು ಆಮೇಲೆ ಬರ್ತೀನಿ. ಗೊತ್ತಾಯ್ತಾ? ಸಾವಿತ್ರಮ್ಮ, ನೈವೇದ್ಯ ರೆಡಿನಾ? ಹಾಂ, ರೆಡಿ ಆಗಿಲ್ಲಮ್ಮ. ಆಗಿರುತ್ತೆ ಎಲ್ಲ ರೆಡಿ ಆಗಿರುತ್ತೆ. ಅಡ್ಗೆ ಮಾಡೋದನ್ನ ಸಾವಿತ್ರಮ್ಮಂಗೆ ಹೇಳ್ಕೊಡ್ಬೇಕಾ? 5 ಥರ ಅಡಿಗೆ, 5 ಥರ ಪಾಯಸ ಅಲ್ವಾ ಸಾವಿತ್ರಮ್ಮ? ನೈವೇದ್ಯನ ನೀನೇ ಮಾಡಿದ್ಯೋ ಅಥವಾ ಪಾರ್ವತಿ ಕೈಲಿ ಮಾಡಿಸಿದ್ಯೋ? ಚಿಕ್ಕಮ್ಮ, ಪಾರ್ವತಿ ನೈವೇದ್ಯ ತಯಾರು ಮಾಡೋದ್ರಲ್ಲಿ ಏನು ತಪ್ಪು? ಅವ್ಳು ಅಡುಗೆ ಮಾಡಿದ್ರೆ ಏನು ತಪ್ಪು? ಮೊನ್ನೆ ದಿಶಾ ಮನೆಯವರೆಲ್ಲ ಬಂದಾಗ ಅವಳು ಅಡುಗೆ ರುಚಿ ನೋಡಿ ಚೆನ್ನಾಗಿದೆ ಅಂತಲೇ ಹೇಳಿದ್ರಲ್ಲ. ಅಮ್ಮ, ಇಷ್ಟು ವರ್ಷಗಳಲ್ಲಿ ಫಸ್ಟ್ ಟೈಮ್ ನಿಮ್ಮನ್ನು ಕೇಳದೆ ಒಂದು ಮಾತು ಕೊಟ್ಟಿದ್ದೀನಿ, ಅದಕ್ಕೆ ಸಾರಿ. ಏನು ಹುಡುಗಿ ವಿಷಯ ಅಲ್ಲ ತಾನೇ? ಹುಡುಗಿ ವಿಷಯನೇ. ತಪ್ಪಿ ಪಾರು ವಿಷಯ ಅಲ್ಲ ತಾನೇ? ಪಾರ್ವತಿ ವಿಷಯನೇ. ಅಮ್ಮ, ಇಷ್ಟು ವರ್ಷಗಳಲ್ಲಿ ಒಬ್ಬ ಆಫೀಸ್ ಬಾಯಿಂದ ಹಿಡಿದು ಫಿನಾನ್ಸ್ ಸೈಡ್ನ ಸೆಲೆಕ್ಷನ್ ಮಾಡೋವರೆಗೂ ನಿಮ್ಮನ್ನು ಕೇಳಿ ಡಿಸಿಷನ್ ತೊಗೊಳ್ತಾ ಇದ್ದೆ. ಆದರೆ ಇವಾಗ ನಿಮಗೆ ಕೇಳದೆ ಒಂದು ಮಾತು ಕೊಟ್ಟಿದ್ದೀನಿ. ಐ ಆಮ್ ಸಾರಿ. ಅಕ್ಕ, ಅವತ್ತಿನ ರಾತ್ರಿ ಹೊರಗಡೆ ಹೋದಾಗಲೇ ನಮಗೆ ಗೊತ್ತಾಗಬೇಕಾಗಿತ್ತು ಈ ಥರದ್ದೇನೋ ಗಂಡಾಂತರ ಕಾದಿದೆ ಅಂತ. ಅವನೇನು ಮಾತು ಕೊಟ್ಟಿದ್ದಾನೆ ಅಂತ ನಿನಗೆ ಗೊತ್ತಾ? ಅವನು ಹೇಳೋದನ್ನ ಕೇಳಕ್ಕೆ ಬಿಟ್ರೆ ಚೆನ್ನಾಗಿರುತ್ತೆ. ಏನಂತ ಮಾತು ಕೊಟ್ಟಿದೀಯಾ? ಅಮ್ಮ, ಅವತ್ತು ರಾತ್ರಿ ನಡೆದಿದ್ದ ಘಟನೆಗಳನ್ನೆಲ್ಲ ಗಮನಿಸಿ ನಾನು ನಿರ್ಧಾರ ತಗೊಂಡೆ. ಅವಳಿಗೆ ನಮ್ಮನೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಕೊಡೋಣ ಅಂತ. ಅವತ್ತು ಹೇಗಿದ್ರು ನಿಮಗೆಲ್ಲ ಅವಳು ಮಾಡಿದ ಅಡುಗೆ ಇಷ್ಟ ಆಗಿತ್ತು. ಅದಕ್ಕೆ ಅವಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ನಾನು ಆರ್ಡ್ರ್ ಮಾಡ್ತಾ ಇಲ್ಲಮ್ಮ, ಇದು ನನ್ನ ರಿಕ್ವೆಸ್ಟ್. ಕ್ಷಣಗಳಲ್ಲಿ ನಿರ್ಧಾರ ತಗೊಳ್ಳೋಳು ನಾನು. ನೀನು ನಿನ್ನ ನಿರ್ಧಾರ ಹೇಳಿ ಸಾರಿ ಕೇಳ್ತಿದೀಯ. ನಾನು ಸಾರಿ ಹೇಳಿ ನನ್ನ ನಿರ್ಧಾರನ ತಿಳಿಸ್ತೀನಿ. ಆದರೆ ಈ ನಿರ್ಧಾರ ತಿಳಿಸೋದಕ್ಕೆ ನನಗೆ 12 ಗಂಟೆಗಳ ಕಾಲ ಸಮಯ ಬೇಕು. ಸಾರಿ. ಆದಿತ್ಯ, ನಿಮ್ಮಮ್ಮ ಯಾವತ್ತೂ ಯಾರಿಗೂ ಸಾರಿ ಹೇಳಿಲ್ಲ. ಅವಳು ತಗೊಂಡಿರೋ ನಿರ್ಧಾರ ಯಾವತ್ತೂ ತಪ್ಪಾಗಿಲ್ಲ, ತಪ್ಪಾಗೋದು ಇಲ್ಲ.
ಆದಿತ್ಯ ಈ ಮನೇಲಿ ಕೆಲಸ ಕೊಡಿಸ್ತೀನಿ ಅಂತ ಪಾರುಗೆ ಮಾತು ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಒಪ್ಪಿಗೆ ಕೊಡೋದಕ್ಕೆ ಅಖಿಲಕ್ಕ 12 ಗಂಟೆ ಟೈಮ್ ತಗೊಂಡಿದ್ದಾರೆ. ಈ 12 ಗಂಟೆಲಿ ಏನ್ ನಿರ್ಧಾರ ಮಾಡ್ತಾರೆ? ಅಯ್ಯೋ, ಯೋಚನೆ ಮಾಡಿ ಮಾಡಿ ನನಗೆ ಟೆನ್ಷನ್ ಆಗ್ತಿದೆಯಲ್ಲಪ್ಪ. ಇದೆರಡನ್ನು ತಿಂತಾ ಹೋಗ್ತೀನಿ. ಚಕ್ಲಿ ಬೇಗ ಖಾಲಿ ಆದ್ರೆ ಹೂ ಅಂತಾರೆ ಅಂತ, ಕೋಡ್ಬೇಳೆ ಬೇಗ ಖಾಲಿ ಆದ್ರೆ ಹೂ ಅಂತಾರೆ ಅಂತ. ಕೋಡ್ಬೇಳೆನೆ ಫಸ್ಟ್ ಖಾಲಿ ಆಗಿದ್ದು. ಅಕ್ಕ ಈಗ ಹೂ ಅಂತಾರೆ. ಏನೇ ಇಷ್ಟೊಂದು ಖುಷಿ ಆಗಿಲ್ಲ? ಅದನ್ನ ಯಾಕ್ರಿ ತಿಂದ್ರಿ? ಯಾಕೆ 2 ತಟ್ಟೆ ನೀನ ಖಾಲಿ ಮಾಡಿದ್ಯಾ? ನಂಗೆ ಒಂದು ತಿನ್ನಕ್ ಬಿಡಲ್ಲ. ಅದು ಹಾಗಲ್ಲ ರೀ. ಮತ್ತೆ ಹೋಗ್ಲಿ ಬಿಡಿ, ತಿನ್ಕೊಂಡು ಹೋಗಿ. ಅಯ್ಯೋ ದೇವ್ರೆ, 2 ಒಟ್ಟಿಗೆ ಖಾಲಿ ಆಗೋಯ್ತಲ್ಲಪ್ಪ. ಈಗ ಅಖಿಲಕ್ಕ ಏನ್ ನಿರ್ಧಾರ ತಗೊಳ್ತಾರೆ ಅಂತ ಹೇಗ್ ತಿಳ್ಕೊಳ್ಳೋದು? ಅಯ್ಯೋ, ಈ ಟೆನ್ಷನ್ ಅಂತೇಳಿ ತಡ್ಕೊಳಕ್ ಆಗ್ತಿಲ್ಲ. ಹಾ, ಸೀದಾ ಹೋಗಿ ಅಖಿಲಕ್ಕನೇ ಕೇಳ್ಬಿಡ್ತೀನಿ. ಪೇಪರ್ಸ್ ಎಲ್ಲ ಕರೆಕ್ಟಾಗೇ ಇದೆ, ಆದಷ್ಟು ಬೇಗ ಇದನ್ನ ಪ್ರೋಸೆಸ್ ಮಾಡಕ್ಕೆ ಹೇಳು. ಸರಿ ಮೇಡಮ್. ಅಕ್ಕ, ಏನು ಗ್ರೀನ್ ಸಿಗ್ನಲ್ ರೆಡ್ ಸಿಗ್ನಲ್? ಏನ್ ಹೇಳ್ತಾ ಇದೀಯ ನೀನು? ಅದೇ ಅಕ್ಕ, ನೀವು ನಿರ್ಧಾರ ಮಾಡ್ತೀನಿ ಅಂತ ಹೇಳಿ ಹೋದಾಗಿಂದ ನನ್ನ ತಲೆಯಲ್ಲಿ ಕಂಬಳಿ ಹುಳ ಬಿಟ್ಟಂಗಾಗಿದೆ. ಅಕ್ಕ ಏನ್ ನಿರ್ಧಾರ ಮಾಡ್ತಾರೆ ಅಂತ ತಲೆಯೆಲ್ಲ ಕೆಡಿಸ್ಕೊಂಡ್ ಬಿಟ್ಟಿದ್ದೀನಿ. ಆದ್ರೂ ಗೊತ್ತಾಗ್ತಾ ಇಲ್ಲ. ತಲೆ ಬೇರೆ ಇದೆಯಾ ನಿನಗೆ? ಏನಕ್ಕ ಈಗ ಹೇಳ್ತೀರಾ? ಅಕ್ಕ, ನಿಮ್ ಜೊತೆ ಸೇರಿ ಯೋಚನೆ ಮಾಡೋದನ್ನ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹೇಳಿ ಅಕ್ಕ, ಏನ್ ನಿರ್ಧಾರ ತಗೊಂಡ್ರಿ ಅಂತ? ಈಗ ರಾಜ ಮರ್ಯಾದೆ ಕೊಟ್ಟು ಅವಳನ್ನ ಒಳಗಡೆ ಕರ್ಕೊಳ್ತಿರೋ ಅಥವಾ ನಾಯಿಗಟ್ಟದಾಗೆ ಹೊರಗಡೆ ಇಡ್ತಿರೋ? ಅಲ್ಲ, ಯಕಶ್ಚಿತ್ ನಿರ್ಧಾರ ತಗೊಳ್ಳೋದಕ್ಕೆ 12 ಗಂಟೆ ಬೇಕಾ? ಟೈಮ್ ವೇಸ್ಟ್ ಅಲ್ವಾ ಅಕ್ಕ? ದಾಮಿನಿ, ಯಾವ ವಿಷಯದ ಬಗ್ಗೆ ಏನ್ ನಿರ್ಧಾರ ತಗೋಬೇಕು, ಅದಕ್ಕೆ ಎಷ್ಟು ಸಮಯ ತಗೋಬೇಕು ಅಂತ ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ನಿನ್ನ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಿನ್ನ ಹತ್ರ ಮಾತಾಡೋದೇ ಟೈಮ್ ವೇಸ್ಟ್. ಏನ್ ನಿರ್ಧಾರ ತಗೊಂಡಿದ್ದಾಳೆ ಅಂತ ಹೇಳ್ದೆ ಹೋಗ್ಬಿಡ್ಲಲ್ಲ, ಹೆಂಗ್ ತಿಳ್ಕೊಳ್ಳೋದು? ಸಾವಿತ್ರಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.